ಯತ್ನಾಳ್ ಬಗ್ಗೆ ರೇಣುಕಾಚಾರ್ಯ ಸಾಫ್ಟ್ ಕಾರ್ನರ್ ವಿಚಾರ ಯತ್ನಾಳ್ ಉಚ್ಚಾಟನೆ ಖಚಿತ ಅಂತಿದ್ದವರು ಹೀಗ್ಯಾಕೆ ಯತ್ನಾಳ್ರನ್ನ ಹೊರ ಹಾಕಕ್ಕೆ ಆಗಲ್ಲ ಅಂತ ಗೊತ್ತಾಗಿದೆ. ನಾವು ಹೊಸ ಪಕ್ಷ ಕಟ್ಟಲ್ಲ, ನಮ್ಮ ಪಕ್ಷ ರಿಪೇರಿ ಮಾಡ್ತೇವೆ. ವಿಜಯಪುರ ನಗರದಲ್ಲಿ ಶಾಸಕ ಯತ್ನಾಳ್ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ರೇಣುಕಾಚಾರ್ಯ ಅವರು ಮೊನ್ನೆ ಸ್ವಲ್ಪ ಸಾಫ್ಟ್ ಆಗಿ ಮಾತಾಡಿದ್ರು ಯತ್ನಾಳ್ ಅವ್ರ ಮೇಲೆ. ಬೇಡ ನೋಡಿ, ಯಾರ್ಯಾರೋ ಮಾಡೋದು, ನೀವು ಆಮೇಲೆ ಇದಾಗ್ಬಿಡ್ತೀರಾ, ನಾನು ಹಿಂಗೆ ತಪ್ಪು ಮಾಡಿದ್ದೆ ಅಂತೆಲ್ಲ ಬುದ್ಧಿ ಹೇಳೋ ಥರ ಮಾತಾಡಿದ್ರು. ಅದಕ್ಕೆ ಕೌಂಟರ್ ಕೊಟ್ಟಿದ್ದಾರೆ ಯತ್ನಾಳ್ ಅವರು. ಅವ್ರೇನು ಯಾಕ್ರಿ ಉಚ್ಚಾಟನೆ ಮಾಡ್ತೀನಿ, ಇನ್ನೆರಡು ದಿವಸದಲ್ಲಿ ಯತ್ನಾಳ್ ಉಚ್ಚಾಟನೆ ಖಚಿತ ಹತ್ತಿದ್ರಲ್ಲ ಮೊನ್ನೆ ಹಾಂ ಯಾಕ್ರಿ? ಅದೇ ಅವ್ರೇನೋ ಈಗ ಮ್ಯಾಗ ಗುರ್ತಾಗ್ಬಿಟ್ಟೈತಿ. ಯತ್ನಾಳ್ ಏನು ಅನ್ನೋದು ಗುರ್ತಾಗೈತಿ, ವಿಜೇಂದ್ರ ಏನು ಅನ್ನೋದು ಗೊತ್ತಾಗೈತಿ. ಎಲ್ಲ ಮಾಹಿತಿ ಹೋಗ್ಯಾವು. ಯತ್ನಾಳ್ ಹೊರಗೆ ಹಾಕೋದು ಆಗೋದಿಲ್ಲ ಅಂತ ಗೊತ್ತಾಗೈತಿ. ಅದಕ್ಕೆ ಪಟ್ನೆ ಎಲ್ಲರ ಯತ್ನಾಳ್ ಅಧ್ಯಕ್ಷ ಮಾಡಿಬಿಟ್ರೆ ಹಂಗತ್ತು ಹೀಗೆ ಬಚಾವ್ ಬಚಾವ್ ಬಚಾವ್. ಇಲ್ಲಾಂದ್ರೆ ಈಗ ಯತ್ನಾಳ್ ಅವರು ಬೇಡಿಕೆ ಹೇಳಿದ್ರೆ ಯತ್ನಾಳ್ ಅವರು ಮತ್ತೊಂದು ಹಿಂದುತ್ವ ಆಧಾರದ ಮೇಲೆ ಪಕ್ಷ ಕಟ್ತೀನಿ ಅಂತ ಬೆದರಿಕೆ ಹಾಕಿದ್ದಾರೆ. ನೋಡಿ, ನಾವು ಯಾವುದೂ ಪಕ್ಷ ಅದು ಕಟ್ಟೋರಲ್ಲ. ನಮ್ಮ ಪಕ್ಷವನ್ನೇ ರಿಪೇರಿ ಮಾಡ್ತೀವಿ. ನಮ್ಮ ಪಕ್ಷ ಹಿಂದುತ್ವದಿಂದ ಏನು ದೂರ ಸರಿದತ್ಲ ಮತ್ತು ಹಿಂದುತ್ವ ಕಡೆ ತೊಗೊಂಬರ್ತೀವಿ. ನಮಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮ್ಯಾಗ ವಿಶ್ವಾಸ ಇದೆ. ಅವ್ರ ಮೇಲೆ ನಮ್ಮ ವಿಶ್ವಾಸ ಇರೋದು BJP ಮೇಲಿದೆ. ನಾವು ಯಡಿಯೂರಪ್ಪನ ಮ್ಯಾಗ ವಿಶ್ವಾಸ ಇರಲಿಕ್ಕಿಲ್ಲ, ವಿಜೇಂದ್ರ ಮ್ಯಾಗ ವಿಶ್ವಾಸ ಇರಲಿಕ್ಕಿಲ್ಲ. ಆದರೆ ನಾವು ಭಾರತೀಯ ಜನತಾ ಪಾರ್ಟಿ ಮೇಲೆ ವಿಶ್ವಾಸ ಇದೆ, ನಮ್ಮ ನರೇಂದ್ರ ಮೋದಿಯವರ ಮೇಲೆ ವಿಶ್ವಾಸ ಇದೆ. ಅಟಲ್ ಬಿಹಾರಿ ವಾಜಪೇಯಿ ಅದ್ವಾನಿ ಕಟ್ಟಿದಂಥ ಪಕ್ಷದ ಕಾರ್ಯಕರ್ತರು ನಾವು ಯಾವ ಕಾಲಕ್ಕೂ BJP ಬಿಟ್ಟು ಹೋಗೋದಿಲ್ಲ. BJP ಏನು ಹಿಂದುತ್ವದಿಂದ ದೂರ ಹೋಗೈತಲ್ಲ, ಅದು ಮತ್ತೆ ಹಿಡ್ಕೊಂಡು ತಂದು ನಿಂದಿರ್ಸೋದು ಅಷ್ಟೇ. ಯಾಕ್ರಿ?